ಡಿಸಿಎಂ ಪರಮೇಶ್ವರ್ ಹಾಗೇನೆ ಸಚಿವ ಡಿಕೆ ಶಿವಕುಮಾರ್ ಎದುರು ಕಣ್ಣೀರನ್ನ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇತ್ತೀಚೆಗೆ ಪರಸ್ಪರ ವಾಗ್ದಾಳಿಯನ್ನ ಕೂಡ ಜಾರಕಿಹೊಳಿ ಬ್ರದರ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆಸ್ತಾನೆ ಇದ್ರು. ಒಂದ್ ಹೆಜ್ಜೆ ಮುಂದೆ ಹೋಗಿ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಕಾಲ ಕಸಕ್ಕೂ ಸಾಟಿ ಅಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಕೈ ನಾಯಕರಿಗೆ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಹಾಗೇನೆ ಡಿಕೆ ಶಿವಕುಮಾರ್ಗೆ ಪ್ರತ್ಯೇಕವಾಗಿ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ. ಉಭಯ ನಾಯಕರ ಮುಂದೆ ಕಣ್ಣೀರನ್ನ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಬೆಳಗಾವಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಜಾರಕಿಹೊಳಿ ಬ್ರದರ್ಸ್ ನನಗೆ ಬಿಡ್ತಾ ಇಲ್ಲ ಅಂತ ಕೂಡ ಇವರು ಆರೋಪವನ್ನ ಜಾರಕಿಹೊಳಿ ಬ್ರದರ್ಸ್ ಮೇಲೆ ಮಾಡಿ ಬಂದಿದ್ದಾರೆ. ರಾಜ್ಯ ಕೈ ನಾಯಕರ ಮುಂದೆ ಹೋಗಿ ದೂರನ್ನ ಕೊಡೋ ಸಂದರ್ಭದಲ್ಲಿ ಅಂತ ಗೊತ್ತಾಗಿದೆ. ಇನ್ನು ಹೀನಾಯವಾಗಿ ಕಾರ್ಯಕರ್ತರ ಮುಂದೆ ಮಾತನಾಡ್ತಾರೆ. ಇವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಾನು ಏನ್ ಮಾಡಿದ್ದೀನಿ ಅವ್ರಿಗೆ ಈ ರೀತಿಯೆಲ್ಲ ಹೀನಾಯವಾಗಿ ವಾಗ್ದಾಳಿ ಮಾಡೋದಕ್ಕೆ ಅಂತ ನಾಯಕರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಸಚಿವ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ದಿನ 108 ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಧೈರ್ಯ ಹೇಳಿ ಕಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಇಂತಹ ಸಾಕಷ್ಟು ಸಮಸ್ಯೆಗಳು, 106 ಸಮಸ್ಯೆಗಳು ದಿನನಿತ್ಯ ಬರ್ತವೆ, ಅದನ್ನೆಲ್ಲ ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಸದ್ಯಕ್ಕೆ ಧೈರ್ಯವನ್ನ ಹೇಳಿ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕಳಿಸಿದ್ದಾರೆ. ರಾಜಕಾರಣದಲ್ಲಿ ಇದೆಲ್ಲ ಕಾಮನ್ ಅಂತ ಕೂಡ ಅವರಿಗೆ ಹೇಳಿದ್ದಾರೆ, ಸಲಹೆ ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಹೀನಾಯವಾಗಿ ಕಾರ್ಯಕರ್ತರ ಮುಂದೆ ಈ ರೀತಿ ಎಲ್ಲ ಬೈತಾರೆ, ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡ್ತಾರೆ, ಮೀಡಿಯಾ ಮುಂದೆ ಮಾತಾಡ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಈ ರೀತಿ ಅವರಿಗೆ ಸಮಾಧಾನವನ್ನ ಮಾಡಿ ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನೊಂದು ಕಡೆ ಪ್ರತ್ಯೇಕವಾಗಿ ಪರಮೇಶ್ವರ್ ಅವರನ್ನು ಕೂಡ ಮೀಟ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸತೀಶ್ ಅವ್ರ ಕಾಲ್ ಕಸಕ್ಕೂ ಸಮ ಅಲ್ಲ ಅಂತ ಜಾರಕಿಹೊಳಿ ಬ್ರದರ್ಸ್ ಮುಗಿಬಿದ್ದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಡಿಕೆ ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಅವ್ರನ್ನ ಮೀಟ್ ಮಾಡಿ ಬಂದಿದ್ದಾರೆ. ಒಂದು ಕಂಪ್ಲೇಂಟ್ ಅನ್ನ ಪ್ರತ್ಯೇಕವಾಗಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ. ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ಅದು ಲೀಡರ್ಸ್ ಕೂತು ನಿರ್ಣಯ ತಗೋತಾರೆ. ಒಳ್ಳೆ ನಿರ್ಣಯ ತಗೋದು ಈ ಸಂಬಂಧದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಗೊಂದಲ್ಲ, ನಾವು ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ಅದು ಲೀಡರ್ಸ್ ಕೂತು ನಿರ್ಣಯ ತಗೋತಾರೆ. ಒಳ್ಳೆ ನಿರ್ಣಯ ತಗೋದು ಈ ಸಂಬಂಧದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಗೊಂದಲ್ಲ, ನಾವು ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ಅದು ಲೀಡರ್ಸ್ ಕೂತು ನಿರ್ಣಯ ತಗೋತಾರೆ. ಒಳ್ಳೆ ನಿರ್ಣಯ ತಗೋದು ಈ ಸಂಬಂಧದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಗೊಂದಲ್ಲ, ನಾವು ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ಅದು ಲೀಡರ್ಸ್ ಕೂತು ನಿರ್ಣಯ ತಗೋತಾರೆ. ಒಳ್ಳೆ ನಿರ್ಣಯ ತಗೋದು ಈ ಸಂಬಂಧದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಗೊಂದಲ್ಲ, ನಾವು ನಮ್ಗೆ ಅಷ್ಟು ಮಾಹಿತಿ ಇಲ್ಲ, ಅದು ಲೀಡರ್ಸ್ ಕೂತು ನಿರ್ಣಯ ತಗೋತಾರೆ. ಒಳ್ಳೆ ನಿರ್ಣಯ ತಗೋದು ಈ ಸಂಬಂಧದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಗೊಂದಲ್ಲ, ನಾವು ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಇದು ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ನನಗೆ ಕಂಪ್ಲೇಂಟ್ ಕೊಟ್ಟಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೂ ಮುಂಚೆ ಅಂದ್ರೆ 2 ದಿನಗಳ ಮುಂಚೆ ಪರಸ್ಪರ ವಾಗ್ದಾಳಿಯನ್ನ ಮಾಡ್ಕೊಂಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ರಮೇಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಕಾಲ್ ಕಸಕ್ಕೂ ಸಮ ಅಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಗಾದ್ರೆ ಇವತ್ತೇನೆಲ್ಲ ಡೆವಲಪ್ಮೆಂಟ್ ಆಗಿದೆ ಕಂಪ್ಲೇಂಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಕೃಷ್ಣ, ಸಾಕಷ್ಟು ಈಗ ಪರಸ್ಪರ ವಾಗ್ದಾಳಿಗಳು ನಡೀತಾ ಇತ್ತು. ಬಟ್ ಇವಾಗ ಆಲ್ ಆಫ್ ಸಡನ್ ಪ್ರತ್ಯೇಕವಾಗಿ ಡಿಕೆ ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಅವರಿಗೆ ಕಂಪ್ಲೇಂಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟು ಬಂದಿದ್ದಾರೆ. ಸೊ ನಾಯಕರು ಏನಾದರೂ ಆಕ್ಷನ್ ತಗೊಳ್ಳೋ ಭರವಸೆಯನ್ನ ಕೊಟ್ಟಿದ್ದಾರಾ ಕಂಪ್ಲೇಂಟ್ ಕೊಟ್ಟಾಗ? ಖಂಡಿತವಾಗ್ಲೂ ಶರ್ಮಿತಾ, ಏನು ಬೆಳಗಾವಿಯಲ್ಲಿ PLD ಚುನಾವಣೆಗೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಉಂಟಾಗಿರ್ತಕ್ಕಂಥ ಏನು ಗಲಾಟೆ ಏನಿದೆ, ಇದೀಗ ಬೆಂಗಳೂರಿನ KPCC ಕಚೇರಿಗೆ ಆ ಒಂದು ಮೆಟ್ಟಿಲೇರಿದೆ ಅಂತಾನೆ, ಆ ಒಂದು ಪ್ರಕರಣ ಮೆಟ್ಟಿಲೇರಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಅಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅವರು ಯಾವ ರೀತಿಯಾದಂತಹ ಒಂದು ಹೇಳಿಕೆ ಕೊಡೋದ್ರ ಮೂಲಕವಾಗಿ ನಿಂದಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ನಡೆಯನ್ನ ಅವರು ಕೈಗೊಂಡಿದ್ರು, ಮತ್ತೆ PLD ಚುನಾವಣೆ ಸಂದರ್ಭದಲ್ಲಿ ಅವರು ಯಾವೆಲ್ಲ ನಿರ್ಧಾರವನ್ನ ಕೈಗೊಂಡಿದ್ರು, ಜೊತೆಗೆ ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನು ಸತೀಶ್ ಜಾರಕಿಹೊಳಿ ಅವರಿಗೆ ಕಾಲ್ಕಸ ಅನ್ನೋ ಒಂದು ಮಾತನ್ನು ಏನು ಹೇಳಿದ್ರು, ಈ ಎಲ್ಲ ಒಂದು ಮಾತುಗಳನ್ನ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡೋದ್ರ ಮೂಲಕವಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೀದಾ ಕಾಂಗ್ರೆಸ್ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ ಪ್ರಮುಖವಾಗಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಪ್ರತ್ಯೇಕವಾದಂತಹ ಒಂದು ದೂರನ್ನ ಕೊಟ್ಟಿದ್ದಾರೆ. ಅದ್ರ
ಬೆನ್ನಲ್ಲೇ ಏನು ಪ್ರಮುಖವಾಗಿ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ PLD ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಚುನಾವಣೆ ನಡೀಬೇಕಾಗಿತ್ತು, ಆದರೆ ಚುನಾವಣೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ರಮೇಶ್ ಜಾರಕಿಹೊಳಿ ಇಬ್ರು ಕೂಡ ಆ ಒಂದು ಚುನಾವಣೆಯನ್ನ ಸಡನ್ ಆಗಿ ಮುಂದೂಡಿದ್ದಾರೆ. ಈಗಾಗಲೇ ಒಂದು ಚುನಾವಣೆ ಅವತ್ತೇ ನಡೀಬೇಕಾಗಿತ್ತು, ಆದರೆ ಎಲ್ಲೋ ಒಂದ್ ಕಡೆ ಈ ಒಂದು ರಾಜಕೀಯದ ಮೂಲಕವಾಗಿ ಆ ಒಂದು ಚುನಾವಣೆ ಮುಂದೂಡಿರುವಂತದ್ದು. ಜೊತೆಗೆ ಆ ಒಂದು ವಿಚಾರದ ಸಂಬಂಧ ಏನು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತನ್ನ ಒಂದು ದೂರನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕಡೆಯಾಗಿ ನಮ್ಮನ್ನ ದೂರ್ತಾ ಇದ್ದಾರೆ ಅನ್ನೋ ಒಂದು ಆಪಾದನೆಯನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಪರಮೇಶ್ವರ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಿಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ದೂರನ್ನ ಸ್ವೀಕಾರ ಮಾಡಿದಂತಹ ಪರಮೇಶ್ವರ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವರಿಗೆ ಒಂದು ಆಕ್ಷನ್ ಅಂದ್ರೆ ಕ್ರಮ ಕೈಗೊಳ್ಳುವಂತಹ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಂಜೆ ಸಮನ್ವಯ ಸಮಿತಿ ಸಭೆ ಇದೆ. ಈ ಒಂದು ಸಭೆಗೆ ACC ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಸಮನ್ವಯ ಸಮಿತಿ ಸದಸ್ಯರು ಆಗಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಭೇಟಿ ಮಾಡಿದ ಏನು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆಯನ್ನ ಮಾಡೋದ್ರ ಮೂಲಕವಾಗಿ ಈ ಒಂದು ವಿಚಾರವಾಗಿ ಈ ಒಂದು ಗಲಾಟೆ ಏನ ಉಂಟಾಗಿದೆ, ಈ ಗಲಾಟೆಗೆ ಅಂತಿಮವಾಗಿ ಒಂದು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ಳುತ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಏನಂತಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಳ್ಳತಕ್ಕಂಥ ಅಂದ್ರೆ ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ಆಗಿರ್ಬೋದು, ಜೊತೆಗೆ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ಸತೀಶ್ ಜಾರಕಿಹೊಳಿ ಏನು ಇವರಿಬ್ಬರು ಸೇರ್ಕೊಂಡು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದಿಸ್ತಿದ್ದಾರೆ. ಈ ಎಲ್ಲಾ ವಿಚಾರಕ್ಕೂ ಕೂಡ ಅವರಿಗೆ ಒಂದು ಮಾತನ್ನು ಅವರಿಗೆ ಒಂದು ಅವ್ರ ಮುಖಾಂತರವಾಗಿ ಅಂದ್ರೆ ಏನು ವೇಣುಗೋಪಾಲ್ ಅವರ ಮುಖಾಂತರವಾಗಿ ಅವರಿಗೆ ಒಂದು ಬುದ್ಧಿ ಮಾತನ್ನ ಹೇಳಿಸ್ತೇವೆ ಅನ್ನೋ ಒಂದು ಮಾತನ್ನ ಇವತ್ತು ಏನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ KPCC ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸುಮಾರು 1 ಗಂಟೆಗಳ ಕಾಲ ಒಂದು ಚರ್ಚೆ ಮಾಡೋದ್ರ ಮೂಲಕವಾಗಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಪಕ್ಷ ಸಂಘಟನೆ ಆಗಿರ್ಬೋದು, ಮತ್ತೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ನಾನು ಏನ್ ಮಾಡಿದೆ ಅವರಿಗೆ, ಆದ್ರೆ ರಮೇಶ್ ಜಾರಕಿಹೊಳಿ ಚುನಾವಣೆ ಸಂದರ್ಭದಲ್ಲಿ ಒಟ್ಟಿಗೆ ಇದ್ದು, ಆದ್ರೆ ಇದೀಗ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಜೊತೆ ಸೇರ್ಕೊಂಡು ಇದೀಗ ನಮಗೆ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಬುದ್ಧಿ ಮಾತನ್ನ ಹೇಳಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಬಹಳ ಕಷ್ಟ ಆಗುತ್ತೆ. ಈಗಾಗಲೇ ನೀವು ಕೂಡಲೇ ಬುದ್ಧಿ ಹೇಳಬೇಕು ಅನ್ನೋ ಒಂದು ಒತ್ತಾಯವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನಂತೆ ಕಾಂಗ್ರೆಸ್ನ ನಾಯಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅನ್ನೋ ಮಾತನ್ನ ಇವತ್ತು ಹೇಳಿರ್ತಕ್ಕಂಥದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಿನಲ್ಲಿ ಇವತ್ತು ಸಂಜೆ ಸಮನ್ವಯ ಸಮಿತಿ ಸಭೆ ಇದೆ. ಸೊ ಆ ಸಭೆ ಮುಖಾಂತರ ಒಂದು ಸಂದೇಶವನ್ನ ಕೊಡೋದಕ್ಕೆ ಈಗ ಕೈ ನಾಯಕರು ಮುಂದಾಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಮುಂದಿನ ಸ್ಟೋರಿಯನ್ನ ನೋಡೋಣ. ಬೆಂಗಳೂರಲ್ಲಿ ಒಬ್ಬ ನಕಲಿ ಟ್ರಾಫಿಕ್ ಪೊಲೀಸ್ ಪೇದೆ ಇದ್ದಾನೆ. ಟ್ರಾಫಿಕ್ ಪೊಲೀಸರ ಸೋಗಿನಲ್ಲಿ ಹಫ್ತಾ ವಸೂಲಿಗೆ ಇಳಿದಿದ್ದಾನೆ ಆಸಾಮಿ ಅನ್ನೋ ಮಾಹಿತಿ ಸಿಕ್ಕಿದೆ. ಬೆಂಗಳೂರಲ್ಲಿ ಒಬ್ಬ ನಕಲಿ ಟ್ರಾಫಿಕ್ ಪೊಲೀಸ್ ಪೇದೆ ಇದ್ದಾನೆ. ಟ್ರಾಫಿಕ್ ಪೊಲೀಸರ ಸೋಗಲ್ಲಿ ಈತ ಬರ್ತಾನೆ, ಹಫ್ತಾ ವಸೂಲಿ ಮಾಡ್ತಾನೆ ಆಸಾಮಿ. ಆಟೋ ಚಾಲಕರ ನಿದ್ದೆಗೆಡಿಸಿದ್ದಾನೆ. ಸದ್ಯಕ್ಕೆ ಈತ ನಕಲಿ ಕಾನ್ಸ್ಟೇಬಲ್ ಅಂತ ಗೊತ್ತಾಗಿದೆ. ಟ್ರಾಫಿಕ್ ಪೊಲೀಸರಂತೆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಬರ್ತಾನೆ, ರೋಲ್ ಕಾಲ್ ಮಾಡ್ತಾನಂತಿದ್ದ. ಕೈ ಬಿಸಿ ಮಾಡದಿದ್ರೆ ಆಟೋದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಟಾರ್ಚರ್ ಅನ್ನು ಕೂಡ ಮಾಡ್ತಾನಂತೆ. ಇನ್ನು ನಕಲಿ ಪೇದೆಯ ಹಣ ಕೀಲೋ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೆಂಗಳೂರಿನ RR ನಗರದ ಗೋಪಾಲನ್ ಮಾಲ್ ಬಳಿ ಈತ ಈ ಆಸಾಮಿ ಪತ್ತೆಯಾಗಿರೋದು ಅಂತ ಗೊತ್ತಾಗಿದೆ. ಈಗ ನಾವು ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಈತ ಯೂನಿಫಾರ್ಮ್ ಹಾಕೊಂಡೇ ಬರ್ತಾನೆ. ಅಕಸ್ಮಾತ್ ಪ್ಯಾಸೆಂಜರ್ ಏನಾದ್ರು ಆಟೋದಲ್ಲಿ ಇದ್ರೆ ಅವ್ರನ್ನ ಕೆಳಗಡೆ ಇಳಿಸಿ ಈತ ಟಾರ್ಚರ್ ಅನ್ನ ಮಾಡ್ತಾನೆ. ಆ ವಿಡಿಯೋನ ಯಾರೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮೊಬೈಲ್ ನಲ್ಲಿ. ಅದಾದ್ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮುನಿರಾಜು, ಟ್ರಾಫಿಕ್ ಪೊಲೀಸರಂತೆ ಯೂನಿಫಾರ್ಮ್ ಹಾಕೊಂಡು ಈ ರೀತಿ ಟಾರ್ಚರ್ ಮಾಡ್ತಿದ್ದಾನೆ, ಹಫ್ತಾ ವಸೂಲಿ ಮಾಡ್ತಾನೆ, ರೋಲ್ ಕಾಲ್ ಮಾಡ್ತಾನೆ ಅಂತ ಆರೋಪ ಇದೆ. ಸೊ ಈತನ ಬಗ್ಗೆ ಈಗ ಕಂಪ್ಲೇಂಟ್ ಏನಾದ್ರು ಆಗಿದೆಯಾ? ಪೊಲೀಸರು ಅರೆಸ್ಟ್ ಮಾಡಿದಾರಾ ಈ ನಕಲಿ ಪೊಲೀಸ್ನ? ಶರ್ಮಿತಾ, ಏನು ಬೆಂಗಳೂರಿನಲ್ಲಿ ಇದು ಪತ್ತೆಯಾಗಿರುವಂತಹ ವಿಡಿಯೋ ಇದು. ಏನು ಆ ವ್ಯಕ್ತಿಯವರು ಟ್ರಾಫಿಕ್ ಪೊಲೀಸರು ಒಂದು ಡ್ರೆಸ್ ಅನ್ನ ಹಾಕೊಂಡು ಆಟೋಗಳಲ್ಲಿ ಸುಲಿಗೆ ಮಾಡ್ತಿದ್ದ ಘಟನೆಯನ್ನ ಪ್ರಯಾಣಿಕರು ಅದನ್ನ ವೇದಿಕೆ ಮಾಡಿದ್ದಾರೆ. ಏನಿತ್ತು ಬೆಂಗಳೂರಿನ RR ನಗರದಲ್ಲಿ ಈ ರೀತಿಯಾಗಿ ಆಟೋ ಚಾಲಕರನ್ನ ಅಡ್ಡಗಟ್ಟಿ ಹಣ ವಸೂಲಿ ಮಾಡ್ತಿರೋದು, ಮತ್ತೆ ಖುದ್ದು ಆಟೋದಲ್ಲಿ ಪ್ಯಾಸೆಂಜರ್ ಇದ್ರು ಸಹ ಅವರನ್ನ ಕೆಳಗಡೆ ಇಳಿಸಿ ಒಂದು ಚಾಲಕರಿಂದ ಹಣವನ್ನ ವಸೂಲಿ ಮಾಡಿದ್ದಾನೆ. ಈ ಬಗ್ಗೆ ಆಟೋದಲ್ಲಿದ್ದಂತಹ ಪ್ರಯಾಣಿಕರೇ ಒಂದು ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲದಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಹಾಗೂ ಪೊಲೀಸರಿಗೂ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈತ ಯಾರು, ಎಲ್ಲಿಂದ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಸಹ ಆತನನ್ನ ಪತ್ತೆ ಹಚ್ಚಿ ಹುಡುಕಾಟವನ್ನು ಸಹ ಮಾಡಿದ್ದಾರೆ. ಯಾರು ಈ ರೀತಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಸಾರ್ವಜನಿಕರ ಬಳಿ ಮಿಸ್ಬಿಹೇವ್ ಮಾಡ್ತಿದ್ದೇನೋ ಅಂತ ಹುಡುಕಾಟವನ್ನ ನಡೆಸಿದ್ದಾರೆ. ಶರ್ಮಿತಾ,
ಅಂದ್ರೆ ಈಗ ಬೆಂಗಳೂರಿನ ಮಟ್ಟಿಗೆ RR ನಗರದಲ್ಲಿ ಮಾತ್ರ ಈ ರೀತಿ ಈತ ನಕಲಿ ಪೊಲೀಸ್ ಕಂಡು ಬಂದಿರೋದಾ ಅಥವಾ ಬೇರೆ ಬೇರೆ ಏರಿಯಾದಲ್ಲೂ ಪ್ರತ್ಯಕ್ಷ ಆಗಿದ್ದಾನ ಹೆಂಗೆ ಇವನು? ಶರ್ಮಿತಾ, ಈಗಾಗಲೇ ಏನು RR ನಗರದ ಒಂದು ಆಟೋ ಸ್ಟ್ಯಾಂಡ್ ಮತ್ತೆ ಆ ಮುಖ್ಯ ರಸ್ತೆಯಲ್ಲಿ ಮಾತ್ರ ಈ ರೀತಿ ಕಾಣಿಸ್ಕೊಂಡು ಪದೇ ಪದೇ ವಸೂಲಿ ಮಾಡ್ತಿದ್ದಾನೆ ಅಂತ ಹೇಳಿ ಆಟೋ ಚಾಲಕರು ಒಂದು ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಈಗ ಸುಮಾರು 4-5 ಬಾರಿ ಈ ರೀತಿ ವಸೂಲಿ ಮಾಡಿದ್ದಾನೆ. ಆದ್ರೆ ಆತ ಪೊಲೀಸ್ ಇರಬೇಕು ಅಂತ ಹೇಳಿ ಚಾಲಕರೆಲ್ಲ ಭಯಭೀತರಾಗಿದ್ರು. ಆದ್ರೆ ಆತನನ್ನ ವಿಚಾರಣೆ ಮಾಡಿದಾಗ ಆತ ನಕಲಿ ಅನ್ನೋದು ಸಹ ಈಗಾಗಲೇ ಗೊತ್ತಾಗಿರೋದ್ರಿಂದ ಆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಿ ಪೊಲೀಸರಿಗೂ ಸಹ ವಿಷಯವನ್ನು ಮುಟ್ಟಿಸಿದ್ದಾರೆ. ಪತ್ತೆ ಹಚ್ಚಿ ಚಾಲಕರು ಮತ್ತು ಸಾರ್ವಜನಿಕರಿಗೆ ಒಂದು ಮುಕ್ತಿ ಕೊಡಿಸಬೇಕು ಅಂತ ಹೇಳಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಿಗೆ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ಸ್ಯಾಂಡಲ್ವುಡ್ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ಗೆ ಮಕ್ಮಲ್ ಟೋಪಿಯನ್ನ ಹಾಕಲಾಗಿದೆ. ಕಡಿಮೆ ಬಡ್ಡಿ ದರದ ಆಸೆಗೆ ಬಿದ್ದಿದ್ದಾರೆ ಎಸ್ ನಾರಾಯಣ್ ಅವರು. ಕಳ್ಕೊಂಡಿರೋದು 40 ಲಕ್ಷ ರೂಪಾಯಿ. 40 ಲಕ್ಷ ರೂಪಾಯಿ ದೋಖಾ ಮಾಡಲಾಗಿದೆ. ಈ ರೀತಿ ದೋಖಾ ಮಾಡಿರೋದು ಜ್ಯೋತಿಷಿಯೊಬ್ರು 70 ಕೋಟಿ ಸಾಲ ಕೊಡಿಸ್ತೀನಿ ಅಂತ ನಂಬಿಸಿ 40 ಲಕ್ಷ ಹಣವನ್ನ ಜ್ಯೋತಿಷಿ ನುಂಗಿದ್ದಾರೆ. ತಮಿಳುನಾಡಿನ ಮಂದಾರಮೂರ್ತಿ ಅನ್ನೋರಿಂದ ಎಸ್ ನಾರಾಯಣ್ಗೆ ಈಗ ವಂಚನೆ ಆಗಿರೋದು. ಸಾಲ ಪಡೆಯೋದಕ್ಕೆ ಒಂದು ಪ್ರೋಸೆಸಿಂಗ್ ಇರುತ್ತೆ. ಆ ಪ್ರೋಸೆಸಿಂಗ್ ಶುಲ್ಕ ಅಂತ 40 ಲಕ್ಷ ಕೊಡಬೇಕು ಅಂತ ನಾರಾಯಣ್ಗೆ ಆ ಜ್ಯೋತಿಷಿ ಹೇಳಿದ್ರಂತೆ. ಅದ್ರ ಪ್ರಕಾರ ಇವರು ಸಾಲ ಕೊಡ್ತಾರೆ ಅನ್ನೊಂದು ಆಸೆಯಿಂದ ಪ್ರೋಸೆಸಿಂಗ್ ಶುಲ್ಕ ಅಂತ 40 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಕಡಿಮೆ ಬಡ್ಡಿ ದರದ ಆಸೆಗೆ ಬಿದ್ದುಬಿಟ್ಟು ಈ ರೀತಿ ನಿರ್ದೇಶಕ ಎಸ್ ನಾರಾಯಣ್ ಅವರು ಹಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ತಮಿಳುನಾಡಿನ ಮಂದಾರಮೂರ್ತಿ ಸಹಚರರ ಬಂಧನ ಆಗಿದೆ. ಅದ್ರ ಜೊತೆಗೆ ಆರೋಪಿ ಕಾರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಜ್ಯೋತಿಷಿ ಕಾರ್ ಇದು. ಮಂದಾರಮೂರ್ತಿ ಬಂಧನಕ್ಕೆ ಸದ್ಯಕ್ಕೀಗ ಯಶವಂತಪುರ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಮೋಸ ಆಗಿ ನಾನು ಒಂದಷ್ಟು ದಿನ ಸುಮ್ಮನೆ ಬೇಜಾರಲ್ಲಿ ಕುತ್ಕೊಂಡ್ಬಿಟ್ಟೆ. ಬಟ್ ನಾನು ಎಲ್ಲಿ ಹಣ ಇಸ್ಕೊಟ್ಟೆ, ನಾನು ಯಾರು ಕೊಡಬೇಕಾಯ್ತು ಅವ್ರದ್ದು ಒತ್ತಡ ಜಾಸ್ತಿ ಆಯಿತು. ನನಗೆ ಬಡ್ಡಿ ಕಟ್ಟೋಕ್ಕಾಗ್ತಾ ಇರಲಿಲ್ಲ. ತುಂಬ ಟಾರ್ಚರ್ ಆಗ್ತಾಯಿತ್ತು. ಮನೆ ಹತ್ರ ಬಂದು ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಠಾಣೆಗೆ ದೂರು ಕೊಟ್ಟೆ. ಹುಡುಕಿದ್ರು. ಅವರು ಜಾಣತನದಿಂದ ಒಬ್ಬರನ್ನ ಹಿಡ್ಕೊಂಡು ಬಂದರು. ಇನ್ನು ಸಿಕ್ಕಿಲ್ಲ, ಉಳಿದವ್ರು ಯಾರು ಸಿಕ್ಕಿಲ್ಲ. ಒಬ್ಬರನ್ನ ಹಿಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ರಾಜಿಗೆ ಬಂದಿದ್ದಾರೆ. ಎಲ್ಲ ಕೊಡ್ತೀವಿ ಅಂತೇಳಿ ರಾಜಿಗೆ ಬಂದಿದ್ದಾರೆ. ಎಲ್ಲ ನಂಬಿಕೆಯಲ್ಲಿ ಎಲ್ಲ ಆಗೋ ಥರನೇ ಇತ್ತು. ಬಟ್ ಈ ರೀತಿ ಆಗುತ್ತೆ ಅನ್ನೋ ಒಂದು ಸಣ್ಣ ಸುಳುವು ಕೂಡ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ಒಂದು ಫೈಂಡೇ ಗೊತ್ತಾಯಿತು ನಾನು ಯಾಮಾರಿದ್ದೀನಿ.